ಚಳವಳಿ ಸ್ವಾಭಿಮಾನ ಸಂಘಟನೆ ವತಿಯಿಂದ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳವನ್ನು ಮಾಡಿದ್ದಾರೆ. ಇದು ಸುಮಾರು 5 ವರ್ಷ ಆಗಿದ್ದರೂ ಕೂಡ ಇವತ್ತು ಕೂಡ ಅನಾವರಣ ಮಾಡಿಲ್ಲ. ಹಾಗೆ ಬೇರೆ ಯಾವುದನ್ನ ಪುತ್ಥಳಗಳನ್ನ ಮಾಡಿದ್ದಿದ್ರೆ ಇವತ್ತು ಓಪನ್ ಮಾಡೋಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮಂತ್ರಿ DK ಶಿವಕುಮಾರ್ ಅವರು ಎಲ್ಲರೂ ಕೂಡ ಬಂದು ಓಪನ್ ಮಾಡೋಕ್ಕೆ ಬರೋರು. ಇವತ್ತು ಏನು ನಾವು ಹಿಂದೆ ಇದ್ದಂಥ ಸರ್ಕಾರಗಳಿಗೆ ಜಾತಿವಾದಿ ಸರ್ಕಾರ, ಮನುವಾದಿ ಸರ್ಕಾರ ನಾವು ಅಂತ ಹೇಳ್ತಾ ಇದ್ವೋ, ಇವತ್ತು ನಿಜವಾಗೂ ಹೇಳ್ಬೇಕಂದ್ರೆ ಕಾಂಗ್ರೆಸ್ಸು ಸರ್ಕಾರ ಕೂಡ ಮನುವಾದಿ ಸರ್ಕಾರ. ಇವತ್ತು ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ಬರೇ ಏನು ಮತ ತೊಗೊಳಕ್ಕೆ ಅವರು ಸುಳ್ಳನ್ನು ಆಶ್ವಾಸನೆ ಕೊಟ್ಟಿದ್ರು, ಇವತ್ತು ಕೂಡ ಬಾಬಾ ಸಾಹೇಬ್ ವಿಚಾರದಲ್ಲೂ ಕೂಡ ಸುಳ್ಳನ್ನು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಇವತ್ತು ನಾವು ಈ ತಾಲೂಕು ಜನ, ಈ ತಾಲೂಕಲ್ಲಿರೋಂಥ ಪ್ರತಿ ಇಲ್ಲಿ ಯಾವುದೇ ಜಾತಿ ಜನಾಂಗ ಇಲ್ಲದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಇವತ್ತು ನಮ್ಮ ದೇಶದಲ್ಲಿ 141 ಕೋಟಿ ಜನಕ್ಕೂ ಕೂಡ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ತಾಲೂಕಲ್ಲಿ ಎಲ್ಲ ಜನ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಹಾಗೆ ಇವತ್ತೇನು ಈಗ ಬರುವಂಥದ್ದು 25ನೇ ವರ್ಷದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ವರ್ಷದ ಹುಟ್ಟಿದ ಹಬ್ಬದಲ್ಲಿ ಅನಾವರಣ ಮಾಡೋದಾಯಿದ್ರೆ ಇವತ್ತು ಮುಂದಿನ ದಿನದಲ್ಲಿ ನಾವೇ ಸಂಘಟನೆಯವರೆಲ್ಲ ಸೇರಿ ತಾಲೂಕಲ್ಲೆಲ್ಲ ಸೇರಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರಿ ನಾವೇ ಉದ್ಘಾಟನೆಯನ್ನು ಮಾಡ್ತೀವಿ. ಇವತ್ತು ಇದೇನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.